ಡ್ರಿಂಕ್ ಖಾಲಿ ಆಗ್ಬಿಟ್ಟಿದೆ. ನಾನು ಹೋಗಿ ನೋಡ್ಕೊಂಡು ಬಂದೆ. ಸೊ ಗೈಸ್ ಇಬ್ರು ಕೋಇನ್ಸಿಡೆನ್ಸ್ಲಿ ವಿ ಆರ್ ವೇರಿಂಗ್ ಸೇಮ್ ಕಲರ್ಸ್. ಇವಾಗ ಹೋಗ್ತಾ ಇದೀವಿ. ಫುಲ್ಲು ಭಯ ಗೈಸ್, ಯಾರ್ಯಾರೋ ಇದಾರೆ ಗೊತ್ತಿಲ್ಲದೆ ಇರೋರು. ಆಮೇಲೆ ನಾನು ಮೈಸೂರಿಗೆ ಬಂದ್ಮೇಲೆ ಇದೆ ಫಸ್ಟ್ ಮದುವೆ ಅಟೆಂಡ್ ಆಗ್ತೀನಿ. ಮೇನ್ಲಿ ಗೈಸ್ ಪಾನಿಪುರಿ ಖಾಲಿ ಏನಿದ್ರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಈ ಬ್ಲಾಗ್ ಏನಪ್ಪಾ ಅಂತಂದ್ರೆ ಗೋಯಿಂಗ್ ಟು ಗೊತ್ತಿರೋರ್ ಮದುವೆ, ಬಟ್ ಸ್ವಲ್ಪ ಜನ ಗೊತ್ತು ಅಷ್ಟೇ. ನಾನು ಮತ್ತು ನನ್ನ ಫ್ರೆಂಡ್ ಪ್ರಜ್ಞಾ ಹೋಗ್ತಾ ಇದ್ದೀವಿ. ಇನ್ನೊಬ್ರು ಬರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಬರ್ತಾ ಇಲ್ಲ. ಸೊ ನಾನು ಮತ್ತು ಅವಳು ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಐ ಥಾಟ್ ಆಫ್ ವ್ಲಾಗ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಕಂಟೆಂಟ್. ಸೊ ಅದಕ್ಕೆ ಈ ಥರ ಎಲ್ಲ ನಾನು ಯೂಶ್ವಲಿ ಬ್ಲಾಗ್ ಮಾಡಲ್ಲ, ಅಷ್ಟೊಂದು ಕ್ಲೋಸ್ ಇಲ್ಲ ಅಥವಾ ಹೊಸೊಬ್ಬರು ಹತ್ರ ಎಲ್ಲ. ಬಟ್ ಇವತ್ತು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ನನ್ನ ತಮ್ಮನ ಬರ್ತ್ಡೇ ಬ್ಲಾಗ್ಗೆ ತುಂಬಾ ಸಪೋರ್ಟ್ ಅಥವಾ ಏನು ಲವ್ ಎಲ್ಲ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಅದು ನೆಕ್ಸ್ಟ್ ಡೇ ಇದು. ಆ್ಯಂಡ್ ನಾವು ಐ ಆಮ್ ಫೀಲಿಂಗ್ ಬೆಟರ್. ನೋಡ್ಬೋದು ಕಣ್ಣೆಲ್ಲ ಇದಾಗಿದೆ ಇವಾಗ. ಸೊ ಅದಕ್ಕೆ ಫಂಕ್ಷನ್ಗೆ ಮದುವೆ ಇವಾಗ ರಿಸೆಪ್ಷನ್ನು, ಜಿಮ್ ಫ್ರೆಂಡ್ ಅಕ್ಕಂದು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಅದಕ್ಕೆ. ಆ್ಯಂಡ್ ಇವಾಗ ರೆಡಿ ಆಗಬೇಕು. ಆ್ಯಂಡ್ ಎಸ್, ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಹೇರ್ ಕಟ್ ಮಾಡಿಸ್ಕೊಂಡೆ ಬಿಕಾಸ್ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗ್ತಿತ್ತು. ಜುಟ್ಟು ಹಾಕೋಬೇಕಾಗಿತ್ತು. ಸಮ್ಮರಲ್ಲಂತೂ ಆಗ್ತಾಯಿಲ್ಲ. ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡು ಹೆಂಗೋ ಮಾಡಿಸ್ಕೊಂಡು ಸ್ವಲ್ಪ ಕಟ್ ಮಾಡಿಸ್ಕೊಂಡೆ. ಇನ್ನು ನನಗೆ ಇಷ್ಟು ಮಾಡಿಸ್ಕೊಬೇಕಿತ್ತು, ಬಟ್ ಬೇಡ ಅಂದ್ಬಿಟ್ಟು ಇಷ್ಟು ಮಾಡಿಸ್ಕೊಂಡೆ. ಇಷ್ಟಿತ್ತೇನೋ, ಬಟ್ ಇಷ್ಟಕ್ಕೆ ಮಾಡಿದ್ದೀನಿ. ಇವಾಗ ರೆಡಿ ಆದಮೇಲೆ ಪ್ರಾಪರಾಗಿ ಎಷ್ಟು ಸೈಜ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಟೈಮ್ ಆಗೋಗ್ಬಿಟ್ಟಿದೆ. ಟೈಮ್ ಆಗೋಗಿದೆ ಅಂದರೆ ನಾನು ಆ್ಯಕ್ಚುಲಿ ರೆಡಿ ಆಗಿಬಿಟ್ಟು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಆಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಸೊ ಬೇಗ ರೆಡಿ ಆಗಿಬಿಟ್ಟು ಬಂದುಬಿಡ್ತೀನಿ. 3, 2, 1 ಲೆಟ್ಸ್ ಗೋ. ಗೈಸ್ ಚೆನ್ನಾಗಿ ರೆಡಿಯಾಗಿದ್ದೀನಿ, ಬಟ್ ಇಲ್ಲಿ ಆನ್ ಮಾಡಿಕೊಂಡೆ. ನಮ್ಮಮ್ಮ ಅದೇನೋ ಸೀನ್ ಮಾಡಿಬಿಟ್ರು, ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಹೆಂಗೆ ರೆಡಿಯಾಗಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಇವಾಗ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಶೆಕೆ ಹಾಯ್. ಸೊ ಗೈಸ್ ಇಬ್ಬರು ಕೋಇನ್ಸಿಡೆನ್ಸ್ಲಿ ವಿ ಆರ್ ವೇರಿಂಗ್ ಸೇಮ್ ಕಲರ್ಸ್. ಅದು ಬೆಸ್ಟ್ ಫ್ರೆಂಡ್ಸ್ ಅಂತ ಅಲ್ವಾ? ಎಸ್. ಸೊ ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಭಯ ಗೈಸ್, ಯಾರ್ಯಾರೋ ಇದಾರೆ ಗೊತ್ತಿಲ್ಲದೆ ಇರೋರು. ಹೆಂಗೆ ಅನಿಸ್ತಾ ಇದೆ? ಸಖತ್ತಾಗಿ ಅನಿಸ್ತಿದೆ. ಜಿಮ್ಮಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ಮದುವೆಗೆಲ್ಲ ನಾವು ಬರ್ತಾ ಇರೋದು. ಆಮೇಲೆ ನಾನು ಮೈಸೂರಿಗೆ ಬಂದ್ಮೇಲೆ ಇದೆ ಫಸ್ಟ್ ಮದುವೆ ಅಟೆಂಡ್ ಆಗ್ತೀನಿ. ಮೇನ್ಲಿ ನಿಮ್ಗೆ ತುಂಬ ಹೊಟ್ಟೆ ಹಸಿತಿದೆ. ಮಾತಾಡ್ಸ್ಕೊಂಡು ಬೇಗ ಹೊರಟೋಗೋಣ. ಬನ್ನಿ ಗೈಸ್. ಅಯ್ಯೋ, ನನ್ನ ಬ್ಲಾಗ್ ಅವಾಗ ಮಾಡೋದು ಮರೆಯಲ್ಲ, ಯಾಕೆಂದರೆ ಪ್ರಜ್ಞಾ ಇದ್ದಾಳೆ ಗ್ಯಾಪ್ಸಕ್ಕೆ. ನಾನೇ ನೆನಪಿಸಿದ್ದು ಇವಾಗ ಮಾಡೋದಕ್ಕೂ ಮರ್ತ್ಕೊಂಡು ಫೋಟೋ ಇದ್ದಾಳೆ ಇಲ್ಲೋ ಗೈಸ್. ಎಸ್, ತುಂಬ ಜನ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಅಷ್ಟೇ ಹೋಗ್ಬೇಕೀಗ. ವೆಲ್ಕಮ್ ಡ್ರಿಂಕ್ ಖಾಲಿ ಆಗ್ಬಿಟ್ಟಿದೆ. ನಾನು ಹೋಗಿ ನೋಡ್ಕೊಂಡು ಬಂದೆ, ಖಾಲಿ ಆಗ್ಬಿಟ್ಟಿದೆ. ಏನು ಮಾಡೋಣ? ಅದಕ್ಕೆ ಊಟಕ್ಕಾರು ಬೇಗ ಹೋಗ್ಬಿಡೋಣ, ಇಲ್ಲ ಅದು ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್ ಕೇಳಿಸ್ಕೊತಿದ್ದಾರೆ ಎಲ್ಲ. ಹೇಳ್ಬಿಡು ಗೈಸ್, ಪಾನಿಪುರಿ ಖಾಲಿ. ಏನಿದ್ರು ನಾವು ನಾಳೆ ಬೆಳಗ್ಗೆ ತೊಳೆದು ಇಡಬೇಕಷ್ಟೇ. ಪಾನಿಪುರಿ ಕ್ರೇವಿಂಗ್ಸ್ ಇದೆ ಅಲ್ವಾ, ತಿಂದೇ ತಿಂತೀವಿ. ಇವತ್ತಲ್ಲ ನಾಳೆ, ಇವತ್ತಾಗಲ್ಲ, ನಾಳೆ ಪಕ್ಕಾ ತಿಂತೀವಿ ಅಷ್ಟೇ. ಗೈಸ್ ಖಾಲಿ ಆಗ್ಬಿಟ್ಟಿದೆ ಎಲ್ಲ. ಆಫ್ಟರ್ ಆನ್ ಅವರ್ ಗೈಸ್ ಇವಾಗ ಮುಗೀತು. ಒಳ್ಳೆ ಊಟ ಮಾಡಿಕೊಂಡು 10 o'clock ಆಗಿದೆ. ನಾವು ಅಮ್ಮ ಫೋನ್ ಮಾಡಿದ್ರೇ ಮನೆಗೆ ಬರೋದ, ಪರಿಜ್ಞಾನ ಇದೆಯಾ ಅಂದರು. ಮತ್ತು ಇವಳು ಪಿ ಜಿಗೆ ಹೋಗಬೇಕು. ಪಿ ಜಿಗೂ ಒಳ್ಳೆ ಸೇರ್ಸಲ್ಲ. ಸೊ ಅದಕ್ಕೆ ನಾವು ಟಕ ಅಂತ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ಜಾಸ್ತಿ ಬ್ಲಾಗ್ಸ್ನ ನಾವು ಇನ್ಮೇಲೆ ಪೋಸ್ಟ್ ಮಾಡ್ತಿರ್ತೀವಿ. ಬಾಯ್ ಪ್ರಜ್ಞಾ.